ಜೈ ಶ್ರೀರಾಮ್. ಈ ಸ್ಥಳ ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಫುಲ್ ಟ್ರೆಂಡಿಂಗಲ್ಲಿದೆ. ಈ ಥರ ಫುಲ್ ಕ್ಲೌಡ್ ವ್ಯೂ ಸಿಗುತ್ತೆ. ಇಲ್ಲಿ ಬಂದ್ರೆ ಬರ್ರಿ ನೋಡೋಣ ಅದು ಯಾವ ಪ್ಲೇಸ್ ಅಂತ. ನಾವು ನಮ್ಮ ಜರ್ನಿನ ಅರೌಂಡ್ 3:30 ಸ್ಟಾರ್ಟ್ ಮಾಡಿದ್ವಿ BTM ಲೇಔಟಿಂದ. ಟೋಟಲ್ 80 ಕಿಲೋಮೀಟರ್ಸ್ ಇದೆ BTM ಟು ಕೈವಾರ ಬೆಟ್ಟ. ಸೊ ಹೋಗೋಣ ಬರ್ರಿ, ಮಸ್ತ್ ಬೈಕ್ ರೈಡ್ ಎಂಜಾಯ್ ಮಾಡ್ಕೊತ. ಈ ಕೈವಾರ ಬೆಟ್ಟ ಹೋಗ್ಬೇಕಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋಬೇಕು ನೋಡಿರಿ. 2-3 ದಿನ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ಸ್ಲಾಟ್ ಅವೈಲೇಬಲ್ ಇರ್ತಾವೆ. ಸೊ ಪ್ರೀವಿಯಸ್ ಡೇ ಬುಕ್ ಮಾಡ್ತಂದ್ರೆ ಅವೈಲೇಬಲ್ ಇರೋಲ್ಲ. ಸೊ ಈ ಕೆಳಗಿನ ವೆಬ್ಸೈಟ್ದಾಗ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಆಮೇಲೆ ಕೈವಾರ ಬೆಟ್ಟ ಅಂತ ಸೆಲೆಕ್ಟ್ ಮಾಡ್ಕೊರಿ. ಇದು ನೋಡಿರಿ, ಪ್ರೀ ಪಾರ್ಕಿಂಗ್ ಪ್ಲೇಸ್ ಐತೆ. ಇಲ್ಲಿ ಆರಾಮ್ ಬೈಕ್ ಪಾರ್ಕ್ ಮಾಡಿ ಹೋಗ್ಬೋದು. ಇದು ಎಂಟ್ರೆನ್ಸ್ ಪಾಯಿಂಟ್ ನೋಡಿರಿ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ. ಇಲ್ಲಿ ಬುಕ್ಕಿಂಗ್ ಟಿಕೆಟ ಮತ್ತು ಗೌರ್ಮೆಂಟ್ ID ಪ್ರೂಫ್ ಚೆಕ್ ಮಾಡಿ ಆಮೇಲೆ ಟ್ರೆಕ್ಕಿಂಗ್ ಮಾಡೋಕೆ ಅಲೋ ಮಾಡ್ತಾರೆ. ಸೊ ಫುಲ್ ಕತ್ಲಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇದೆ ನೋಡ್ರಿ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ. ಇಲ್ಲಿಂದ ಲೆಫ್ಟಿಂದ ಸ್ಟ್ರೇಟ್ ರೋಡ್ ಐತಿ. ಟೋಟಲ್ 2-3 ಕಿಲೋಮೀಟರ್ ಟ್ರೆಕ್ಕಿಂಗ್ ಆಗುತ್ತೆ ಒಂದು ಸೈಡ್. ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ. ಹಿಲ್ ಟಾಪ್ ರೀಚ್ ಆಗಬೇಕು. ವಾಟರ್ ಬಾಟಲ, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗ್ರಿ. ಮೇಲ್ಗಡೆ ಏನೂ ಸಿಗೋದಿಲ್ಲ. ಟ್ರೆಕ್ಕಿಂಗ್ ಪಾತ್ ಮಾತ್ರ ಬೆಂಕಿ ಐತಿ. ಒಂದೊಂದು ಕಡೆ ಫುಲ್ ಗಿಚ್ ವ್ಯೂ ಐತಿ. ಸನ್ರೈಸ್ಗಿಂತ ಮುಂಚೆ ನೋಡ್ರಿ ಫುಲ್ ಮಸ್ತ್ ಫಾಗಿ ವೆದರ್ ಸಿಕ್ತು ನಮ್ಗೆ. ಈ ಫುಲ್ ಫಾಗಿ ವೆದರ್ದಾಗ ನಮಗೆ ಕ್ಲೌಡ್ ವ್ಯೂ ಸಿಗಲ್ಲ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಆಗಿದ್ದೇ ಬೇರೆ. ಕಾದು ನೋಡಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ದೇವರು. ಈ ಕ್ಲೌಡ್ ವ್ಯೂ ಎಲ್ಲ ಬೇಕಾ ನಮಗೆ? ಅರ್ಥ ಆಯ್ತಾ? ಸೊ ನನ್ನ ಲೈಫ್ದಾಗ ಇದೆ ಫಸ್ಟ್ ಈ ಥರ ಕ್ಲೌಡ್ ವ್ಯೂ ಸಿಕ್ಕಿದ ಪ್ಲೇಸ್ ಅಂದ್ರೆ ಕೈವಾರ ಬೆಟ್ಟ. ಅಷ್ಟೆಲ್ಲ ಟ್ರೆಕ್ಕಿಂಗ್ ಮಾಡಿ ಬಂದಿದ್ದಕ್ಕೂ ಸಾರ್ಥಕವಾಯಿತು ಜೀವನ. ನೋಡ್ರಿ ಹೆಂಗೆ ಕಾಣ್ತಾವ ಫುಲ್ ಕ್ಲೌಡ್ ಬೆಡ್ಸ್ ಫುಲ್ ಕಣ್ಮುಂದು. ಈ ಸನ್ರೈಸ, ಈ ಕ್ಲೌಡ್ಸ ನೋಡಿ ಫುಲ್ ಎಂಜಾಯ್ ಮಾಡಿದ್ವಿ ಬೆಟ್ಟದ ಮೇಲೆ. ನಿಮಗೂ ಈ ಥರ ವ್ಯೂ ಸಿಗಬೇಕಂದ್ರೆ ಸನ್ರೈಸ್ಗಿಂತ ಮುಂಚೆ ನೀವು ಅಲ್ಲಿ ಹಿಲ್ ಟಾಪ್ ಮೇಲೆ ಇರಬೇಕು. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸಿಗೋಣ ರೀ ಮುಂದಿನ ವಿಡಿಯೋದಾಗ. ಜೈ ಶ್ರೀರಾಮ್.